ಉಗ್ರವಾಣಿ ವೀಕ್ಷಕರಿಗೆ ಸ್ವಾಗತ. ನಾವೀಗ ಇಲ್ಲಿ ಅನ್ನವಿಠಲ ಉಗ್ರಾಣದಲ್ಲಿದ್ದೇವೆ. ಶಿರೂರು ಪರ್ಯಾಯಕ್ಕೆ ಇನ್ನೇನು ಕೆಲವು ದಿನಗಳು ಬಾಕಿ ಇದ್ದು ಈ ಉಗ್ರಾಣದಲ್ಲಿ ಹಲವಾರು ಕಡೆಗಳಿಂದ ಹೊರೆಕಾಣಿಕೆ ಬರ್ತಾ ಇದೆ. ಖಾಲಿ ಇರುವಂತಹ ಈ ಉಗ್ರಾಣ ಇನ್ನೇನೋ ಕೆಲವು ದಿನಗಳಲ್ಲಿ ತುಂಬಲಿಕ್ಕಿದೆ. ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡಲಿಕ್ಕೆ ಇಲ್ಲಿನ ವ್ಯವಸ್ಥಾಪಕರಿದ್ದಾರೆ, ಅವರ ಹತ್ರ ಮಾತಾಡೋಣ ಬನ್ನಿ. ನಮಸ್ಕಾರ, ನಾನು ಶ್ರೀಕಾಂತ್ ಉಪಾಧ್ಯಾಯ, ತಾಲೂಕು ಬ್ರಾಹ್ಮಣ ಮಹಾಸಭಾದ ಅಧ್ಯಕ್ಷ. ನಮಗೆ 26 ವಲಯ ಇದೆ. 26 ವಲಯಕ್ಕೆ ನಮಗೆ ಹೊರೆಕಾಣಿಕೆಯ ಜವಾಬ್ದಾರಿ ಕೊಟ್ಟಿದ್ದಾರೆ. 10ನೇ ತಾರೀಕಿಂದ ಶುರುವಾಗಿದೆ, 17ನೇ ತಾರೀಕಿಗೆ ಇದೆ. ಆಲ್ರೆಡಿ ಈಗ 6 ವಲಯದಿಂದ ಬಂದಿದೆ. ಯಾವುದು ಹೇಳಿದರೆ, ಶ್ರೀ ಕ್ಷೇತ್ರ ಧರ್ಮಸ್ಥಳದ ಗ್ರಾಮಾಭಿವೃದ್ಧಿ ಯೋಜನೆ ಒಕ್ಕೂಟದಿಂದ ಭಾಳಷ್ಟು ಹೊರೆಕಾಣಿಕೆ ಬಂದಿದೆ. ನಾಗರಿಕರು ಬೆಳ್ತಂಗಡಿ ತಾಲೂಕು ಇಲ್ಲಿಂದಲೂ ಬಂದಿದೆ. ಉಡುಪಿ ಜಿಲ್ಲಾ ಸಹಕಾರಿ ಯೂನಿಯನ್ ಮತ್ತು ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕ್ ಮತ್ತು ಎಲ್ಲ ಸಹಕಾರಿಗಳಿಂದ ಅತ್ಯದ್ಭುತವಾದ ಹೊರೆಕಾಣಿಕೆ ಬಂದಿದೆ. ಉಡುಪಿ ತಾಲೂಕು ಬ್ರಾಹ್ಮಣ ಮಹಾಸಭಾ ಹಾಗೂ ಶ್ರೀಕೃಷ್ಣ ಭಕ್ತರು ಧಾರವಾಡ ಇವರಿಂದಲೂ ಕೂಡ ನಿನ್ನೆ ಹೊರೆಕಾಣಿಕೆ ಇತ್ತು. ಇವತ್ತಿನಿಂದ ಇನ್ನು 17ನೇ ತಾರೀಕಿನವರೆಗೆ ಹೊರೆಕಾಣಿಕೆ ಇದೆ. ಕೊನೆಗೆ 17ನೇ ತಾರೀಕಿಗೆ ಮಟ್ಟುಗುಳ್ಳ 4000 kgಗೂ ಅಧಿಕವಾಗಿ ಬರ್ತಾ ಇದೆ. ಅತ್ಯದ್ಭುತವಾದ ಹೊರೆಕಾಣಿಕೆಯ ಸಪೋರ್ಟ್ ಸಿಗ್ತಾ ಇದೆ. ದಕ್ಷಿಣ ಕನ್ನಡ ಹಾಗೂ ಉಡುಪಿ ಜಿಲ್ಲೆಯಿಂದ ಅತ್ಯದ್ಭುತ ಬೆಂಗಳೂರು ಮೈಸೂರು ಕಡೆಯಿಂದ ಬರ್ತಾ ಇದೆ. ಇದರಲ್ಲಿ ಹಾಳಾಗುವ ವಸ್ತು ಯಾವುದೂ ಇಲ್ಲ. ಏಕೆಂದರೆ ನಾಳ್ದು ಪರ್ಯಾಯಿಸುವ ಊಟದ ವ್ಯವಸ್ಥೆ ಇದೆ. ಪರ್ಯಾಯಕ್ಕೆ ಬೇಕಾದ ಅನ್ನ ಬ್ರಹ್ಮನ ಅಲ್ಲಿ ಊಟದ ವ್ಯವಸ್ಥೆ ಇದೆ. ಎಲ್ಲ ಸಾರ್ವಜನಿಕರು ಮಠದ ವ್ಯವಸ್ಥೆಯಿಂದ ಅತ್ಯುತ್ತಮವಾದ ಊಟದ ವ್ಯವಸ್ಥೆಯನ್ನು ಜವಾಬ್ದಾರಿ ತಗೊಂಡಿದ್ದಾರೆ. ಅವರು ಎಲ್ಲರಿಗೂ ಅನ್ನ ಬ್ರಹ್ಮನ ಪ್ರಸಾದ ಸಿಗುವಾಗ ಮಾಡಿದ್ದಾರೆ.